ವೆಲ್ ಲಕ್ಷ್ಮಣ್ ಕೂಡ ಈಗ ಅರೆಸ್ಟ್ ಆಗಿದ್ದಾರೆ. ಅಲ್ಲಿಗೆ ಮೂರನೇ ವ್ಯಕ್ತಿ ಅಂತ ಕಾಣಿಸುತ್ತೆ ಅಲ್ವಾ ಸರ್ ಈಗ ಯಾಕಂದ್ರೆ ಪವಿತ್ರ ಗೌಡ ಇನ್ನೇನು ಅರೆಸ್ಟ್ ಆದಂಗೆ ಪ್ರದೋಷ್ ಕೂಡ ಅರೆಸ್ಟ್. ಈಗ ಲಕ್ಷ್ಮಣ್ ಕೂಡ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಲಕ್ಷ್ಮಣ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗಿನ 12ನೇ ಆರೋಪಿಯಾಗಿದ್ದು. ಲಕ್ಷ್ಮಣ್ ಪಾತ್ರ ಏನಿತ್ತು? ದರ್ಶನ್ ಕಾರು ಚಾಲಕ. ಯಾರು? ಈ ಲಕ್ಷ್ಮಣ್ ಕೊಲೆ ಮಾಡುವಂತ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದು ಹಲ್ಲೆ ಮಾಡಿದ್ದ ಅನ್ನುವಂಥದ್ದು ಕೂಡ ಲಕ್ಷ್ಮಣ್ ವಿರುದ್ಧವಾಗಿರುವಂತದ್ದು ಆರೋಪ. ಅಷ್ಟೇ ಅಲ್ಲ, ಕೊಲೆ ಆದಂತ ನಂತರದಲ್ಲಿ ಮೃತದೇಹವನ್ನ ಎಲ್ಲಿ ಇವರು ಬಿಸಾಕ್ಬೇಕು ಮತ್ತೊಂದು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದು ಇದೇ ಲಕ್ಷ್ಮಣ್ ಅಂತ ಆರಂಭಿಕ ಹಂತದ ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಚಾರ್ಜ್ ಶೀಟ್ ಅಲ್ಲೂ ಕೂಡ ಅದೇ ಉಲ್ಲೇಖ ಆಗಿದೆ. ಕೊಲೆಗೆ ಮೊದಲೇ ದರ್ಶನ್ ಜೊತೆಗಿರ್ತಾನೆ. ಕೊಲೆ ಆದಂತ ನಂತರದಲ್ಲೂ ಕೂಡ ಬಾಡಿ ನೆಲೆಯಲ್ಲಿ ಡಿಸ್ಪೋಸ್ ಮಾಡಬೇಕು ಮತ್ತೊಂದು ಅದನ್ನೆಲ್ಲ ಲಕ್ಷ್ಮಣ್ ವ್ಯವಸ್ಥೆ ಮಾಡಿರ್ತಾನೆ. ಸೊ ರೇಣುಕಾ ಸ್ವಾಮಿಗೆ ಹಲ್ಲೆ ಜೊತೆಗೆ ಕೊಲೆಯ ನಂತರ ಈತ ಬಹಳ ಬಾಡಿನ ಎಲ್ಲಿ ಡಿಸ್ಪೋಸ್ ಮಾಡಬೇಕು ಮತ್ತೆ ದರ್ಶನ್ ಈ ಒಟ್ಟು ಈ ಕೊಲೆ ಆದಂತ ನಂತರದಲ್ಲಿ ಅಲ್ಲಿ ಎಸ್ಕೇಪ್ ಆದ್ರಲ್ಲ ಅವರು ಎಲ್ಲಿ ಮೈಸೂರಿಗೆ ಹೋಗೋಕೆ ಮತ್ತೊಂದು ಅವ್ರಿಗೆ ಬಟ್ಟೆ ಬೇರೆ ಬೇರೆ ಎಲ್ಲ ಬದಲಾಯಿಸ್ಕೊಂಡು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದು ಇದೇ ಲಕ್ಷ್ಮಣ್ ಅನ್ನುವಂಥದ್ದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತ ಸಂಗತಿ. ಈತ ಈ 17 ಆರೋಪಿಗಳ ಪೈಕಿ 12ನೇ ಆರೋಪಿಯಾಗಿದ್ದ. ಈಗ 7 ಆರೋಪಿಗಳ ಪೈಕಿ ಯಾರ್ಯಾರಿಗೆ ಬೇಲ್ ರಿಜೆಕ್ಟ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಥವಾ ಕ್ಯಾನ್ಸಲ್ ಮಾಡಬೇಕು ಅಥವಾ ಸಸ್ಪೆಂಡ್ ಮಾಡಬೇಕು ಅಂತ ಹೇಳ್ಕೊಂಡು ಪೊಲೀಸರು ಅರ್ಜಿ ಹಾಕೊಂಡಿದ್ರಲ್ಲ ಸರ್ಕಾರ, ಅದರಲ್ಲಿ 7 ಆರೋಪಿಗಳ ಪೈಕಿ ಲಕ್ಷ್ಮಣ್ ಕೂಡ ಇದ್ದ. ಲಕ್ಷ್ಮಣ್ ಈ ಒಟ್ಟು ಪ್ರಕರಣದ 12ನೇ ಆರೋಪಿ. ಇನ್ನು ಮಂಗಳ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋ ನಿಟ್ಟಿನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರು ಪವಿತ್ರ ಗೌಡ ಅವರ ನಿವಾಸದ ಬಳಿಯಿಂದ ಜಾಯ್ನ್ ಆಗ್ತಾ ಇರೋದು ನೇರ ಸಂಪರ್ಕದಲ್ಲಿ. ಮಂಗಳ, ಸದ್ಯ ಏನಾಗ್ತಾ ಇದೆ? ಏನ್ ಬಹಳ ಟೈಮ್ ಕೊಡಲ್ಲ ಅಂತ ಕಾಣಿಸುತ್ತೆ, ಯಾಕಂದ್ರೆ ಕೋರ್ಟ್ ಡಿಸಿಷನ್ ಬಂದಂತ ನಂತರದಲ್ಲಿ ಸುಮಾರು ಗಂಟೆಗಳೇ ಆಗಿ ಹೋಗಿದೆ. ಈಗಲೂ ಟೈಮ್ ಕೇಳೋದು ಮತ್ತೊಂದು ಎಲ್ಲ ವ್ಯರ್ಥ. ಆಮೇಲೆ ಕೋರ್ಟ್ ಪ್ರೊಸೀಡಿಂಗ್ಸ್ ಮುಗಿಯೋ ಒಳಗೆ ಇವರು ಕರ್ಕೊಂಡೋಗಿ ಅಲ್ಲಿ ಹಾಜರು ಪಡಿಸ್ಬೇಕು. ಆ ನಿಟ್ಟಲ್ಲಿ ಬಹಳ ಸಮಯ ಇಲ್ಲ ಅಂತ ಕಾಣಿಸುತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರ್ಕೊಂಡ್ ಬರ್ತಾರ ಹೇಗೆ? ಅಫ್ಕೋರ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರನ್ನು ಮನೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ. ಈಗ ಆಲ್ರೆಡಿ ಅರೆಸ್ಟ್ ಮಾಡಿದ್ದಾರೆ ಅವರನ್ನು ಒಳಗಡೆ. ಆದೇಶ ಪ್ರತಿಯನ್ನು ತೆಗೆದುಕೊಂಡೋಗಿ ಅಫ್ಕೋರ್ಸ್ ಈಗ ಆಲ್ರೆಡಿ ಅವರು ಅಂದರೆ ಗೋವಿಂದರಾಜ ನಗರದ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅವರು ಸೇರಿದಂತೆ ಮಹಿಳಾ ಪೇದೆಗಳು 4-5 ಜನ ಒಳಗಡೆ ಹೋಗಿರುವಂಥದ್ದು. ಆದೇಶ ಪ್ರತಿಯನ್ನು ಹಿಡಿದುಕೊಂಡು ಅಲ್ಲೊಂದಷ್ಟು ಪ್ರೊಸೀಜರ್ ಇರುತ್ತೆ, ಸೈನ್ ಹಾಕಿಸ್ಕೊಳ್ಬೇಕಾಗುತ್ತೆ, ಮತ್ತು ಜಾಮೀನು ರದ್ದು ಆದ ಹಿನ್ನೆಲೆಯಲ್ಲಿ ನಿಮ್ಮನ್ನು ವಶಕ್ಕೆ ತೆಗೆದುಕೊಳ್ತಾ ಇದ್ದೀವಿ ಅಂತ. ಜೊತೆಗೆ ಆದೇಶ ಪ್ರತಿಯಲ್ಲಿ ಇರೋದನ್ನು ಅವ್ರಿಗೆ ಹೇಳಬೇಕಾಗಿರುತ್ತೆ. ಅಂದರೆ ಈ ಥರ ಏನು ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ರದ್ದಾಗಿದೆ, ಹೀಗಾಗಿ ಮತ್ತೆ ನಿಮ್ಮನ್ನ ವಶಕ್ಕೆ ತೆಗೆದುಕೊಳ್ತಾ ಇದ್ದೀವಿ. ಈ ಥರ ಸಾಕಷ್ಟು ಪ್ರೊಸೀಜರ್ಗಳು ಇರಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಅವರು ಆಲ್ರೆಡಿ ಒಳಗಡೆ ಹೋಗಿ ಒಂದು 20-25 ನಿಮಿಷ ಆಯಿತು. ಸೊ ಇನ್ನೂ ಆಚೆ ಬಂದಿಲ್ಲ ವಶಕ್ಕೆ ತೆಗೆದುಕೊಂಡು ಪವಿತ್ರ ಗೌಡ ಅವರನ್ನು. ಮೇ ಬಿ ಪ್ರೊಸೀಜರ್ ಆಗ್ತಾ ಇರುತ್ತೆ ಅಂತ ಅನ್ಸುತ್ತೆ. ಅವರ ಮನೆಯವರು ಕೂಡ ಜೊತೆಲಿದ್ದಾರೆ, ಪವಿತ್ರ ಗೌಡ ಅವ್ರ ಜೊತೆಗೆ ಅವರ ಲಾಯರ್ ನಾರಾಯಣ ಸ್ವಾಮಿ ಅವರು ಕೂಡ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ಯಾಕಂದರೆ ಕೋರ್ಟ್ ಟೈಮಿಂಗ್ಸ್ ಇರೋದೇ 6 ಗಂಟೆ ಒಳಗಡೆ ಅಲ್ಲಿ ಅವರು ಹಾಜರಾಗಬೇಕು ಅಂತ ಅನ್ನೋದು. ಸೊ ಹೀಗಾಗಿ 5 ಗಂಟೆ ಒಳಗಡೆ ಪವಿತ್ರ ಗೌಡ ಅವರನ್ನು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ. ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪವಿತ್ರ ಗೌಡ ಅವರನ್ನು ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಅರೆಸ್ಟ್ ಆಗಿದೆ, ಇನ್ನು ಆಚೆ ಬಂದು ಅವ್ರನ್ನ ಕರ್ಕೊಂಡು ಹೋಗ್ಬೇಕಷ್ಟೇ ಕೋರ್ಟ್ನತ್ತ. ಜೊತೆಗೆ ಪವಿತ್ರ ಗೌಡ ಅವರು ಕೂಡ ಏನು ಜಾಮೀನು ರದ್ದಾದ ಬೆನ್ನಲ್ಲೇ ಪೋಸ್ಟ್ಗಳನ್ನು ಹಾಕಿರುವಂಥದ್ದು, ನಾನು ದೇವರ ಪ್ಲಾನ್ ಏನಿದೆ ಅದನ್ನು ನಂಬ್ತೀನಿ, ಒಂದಷ್ಟು ವೆಯ್ಟ್ ಅಂತಂದರೆ ಒಂದಷ್ಟು ತಡವಾದರೂ ಕೂಡ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಸೊ ಹೀಗಾಗಿ ನಾನು ದೇವರನ್ನು ನಂಬ್ತೀನಿ, ಕಾಯ್ತೀನಿ, ಉತ್ತರಕ್ಕೆ ಕಾಯ್ತೀನಿ, ಗೆಲುವು ನಿಧಾನ ಆಗ್ಬೋದು ಆದರೆ ದೇವರ ರಕ್ಷಣೆ ನನಗೆ ಇದ್ದೇ ಇರುತ್ತೆ ಅನ್ನೋ ಒಂದು ಪೋಸ್ಟನ್ನು ಪವಿತ್ರ ಗೌಡ ಅವರು ಮಾಡಿರುವಂಥದ್ದು. ಅಫ್ಕೋರ್ಸ್ ಈಗ ದೇವರನ್ನ ನಂಬೋದು ಬಿಟ್ಟರೆ ಪವಿತ್ರ ಗೌಡ ಅವರ ಮುಂದೆ ಇನ್ನೇನು ಇಲ್ಲಿ ಉಳಿದಿಲ್ಲ ಅಂತ ಅನಿಸುತ್ತೆ. ಸೊ ಹೀಗಾಗಿ ಅವರು ದೇವರನ್ನೇ ನಂಬ್ತಿದ್ದಾರೆ. ಇವತ್ತು ದೇವ್ರ ಮುಂದೆನೇ ಅವ್ರಿಗೆ ರಿಸಲ್ಟ್ ಸಿಕ್ಕಿರುವಂಥದ್ದು. ರಾಜರಾಜೇಶ್ವರಿ ದೇವಿಗೆ ಪೂಜೆ ಸಲ್ಲಿಸ್ತಿರುವಾಗಲೇ ಅವ್ರಿಗೆ ಜಾಮೀನು ರದ್ದು ರಿಸಲ್ಟ್ ಏನಿದೆ ಅದು ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಈಗ ದೇವರನ್ನ ಬೇಡೋದು, ದೇವರನ್ನ ಪ್ರಾರ್ಥನೆ ಮಾಡೋದು ಬಿಟ್ಟರೆ ಪವಿತ್ರ ಗೌಡ ಅವರ ಮುಂದೆ ಇನ್ನೇನು ಇಲ್ಲ, ತಾಳ್ಮೆಯಿಂದ ಕಾಯ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಅವರ ಸ್ನೇಹಿತರು ಕೂಡ ಈಗ ಆಲ್ರೆಡಿ ಪವಿತ್ರ ಗೌಡ ನಿವಾಸಕ್ಕೆ ಬಂದಿರುವಂಥದ್ದು. ಜೊತೆಗೆ ಪವಿತ್ರ ಗೌಡ ಅವ್ರ ಸ್ನೇಹಿತೆ ಕೂಡ ಸಮದ ಅವರು, ಅಂದರೆ ಪವಿತ್ರ ಗೌಡ ಅವರ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಸೊ ಅವರು ಕೂಡ ಪೋಸ್ಟ್ ಹಾಕಿರುವಂಥದ್ದು, ಗಾಡ್ ಆ್ಯಸ್ ಎ ಪ್ಲಾನ್, ಟ್ರಸ್ಟ್ ಆ್ಯಂಡ್ ವೆಯ್ಟ್, ಬಿಲೀವ್ ಅಂತ ಹೇಳ್ಬಿಟ್ಟು ಗಾಡ್ ಒಂದು ಪ್ಲಾನನ್ನು ಮಾಡ್ಕೊಂಡಿರ್ತಾರೆ. ಆ ಒಂದು ಪ್ಲಾನ್ ಏನಿದೆ ಅದಕ್ಕೋಸ್ಕರ ನಾವು ತಾಳ್ಮೆಯಿಂದ ಕಾಯಬೇಕು, ಬಿಲೀವ್ ಮಾಡಬೇಕು, ನಂಬಬೇಕು, ಸೊ ವೆಯ್ಟ್ ಮಾಡಬೇಕು ತಾಳ್ಮೆಯಿಂದ ಅನ್ನೋ ಒಂದು ಪೋಸ್ಟನ್ನು ಹಾಕಿರುವಂಥದ್ದು ಪವಿತ್ರ ಗೌಡ ಗೆಳತಿ. ಸೊ ಈಗ ಅವರ ತಾಯಿ ಕೂಡ ಬಂದಿದ್ದಾರೆ. ಪವಿತ್ರ ಗೌಡ ಅವರು ಅಫ್ಕೋರ್ಸ್ 8 ತಿಂಗಳು 8 ತಿಂಗಳು ಆಯಿತು ಅವರ ಆಚೆ ಬಂದು. ಆಲ್ಮೋಸ್ಟ್ ಅಕ್ಟೋಬರ್ 31 ಅವರೆಲ್ಲರೂ ಕೂಡ ಆಚೆ ಬರೋ
ಬರುವಂಥದ್ದು. ಸೊ ಅವತ್ತಿನಿಂದ ಆರಾಮಾಗಿದ್ರು, ತಮ್ಮ ಕೆಲಸಗಳನ್ನು ತಾವು ನೋಡ್ಕೊಳ್ತಾ ಇದ್ರು. ಎಲ್ಲ ಆರೋಪಿಗಳು ಅವ್ರ ದಾರಿ ಅವ್ರು ನೋಡಿಕೊಂಡು ಅವ್ರ ಕೆಲಸಗಳನ್ನ ಅವರು ನೋಡಿಕೊಂಡು ಆರಾಮಾಗಿದ್ರು. ಸೊ ಇನ್ನೇನು ಅವ್ರು ಅಂದ್ಕೊಂಡಿದ್ರು ಇನ್ನೇನು ನಾವು ಯಾವತ್ತೂ ಮತ್ತೆ ಜೈಲಿಗೆ ಹೋಗೋದಿಲ್ಲ, ಜಾಮೀನು ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿರೋ ಕಾರಣಕ್ಕೆ ಅಫ್ಕೋರ್ಸ್ ಇನ್ನು ನಾವು ಈ ಕೇಸ್ನಿಂದ ಬಚಾವಾದ್ವಿ, ಖುಲಾಸೆ ಆದ್ವಿ, ನಾವು ಇನ್ನು ಮತ್ತೆ ಜೈಲು ಸೇರೋ ಅವಶ್ಯಕತೆ ಇರೋದಿಲ್ಲ, ಇದೇ ರೀತಿ ಜಾಮೀನು ಕಂಟಿನ್ಯೂ ಆಗುತ್ತೆ, ನಮ್ಮ ಲಾಯರ್ಸ್ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಸೊ ಅಂತ ಹೇಳ್ಬಿಟ್ಟು ಅವರು ಒಂದು ಹೋಪ್ನಲ್ಲಿದ್ದರು. ಸೊ ಆ ಹೋಪ್ ಇವತ್ತು ಎಲ್ಲ ಕೂಡ ಉಲ್ಟಾ ಹೊಡೆದಿರುವಂಥದ್ದು. ಅಫ್ಕೋರ್ಸ್ ಈಗ ಆಲ್ರೆಡಿ ಒಂದು 15 ದಿನಕ್ಕೆ ಮುಂಚೆನೇ ಇವ್ರಿಗೆ ಒಂದು ಸೂಚನೆ ಸಿಕ್ಕಿತ್ತು, ಎಲ್ರಿಗೂ ಕೂಡ ಮತ್ತೆ ಜೈಲಿಗೆ ಹೋಗೋ ನೆಸೆಸಿಟಿ ಇದೆ, ಜೈಲಿಗೆ ಹೋಗಬೇಕಾಗತ್ತೆ. ಸೊ ರಾಜ್ಯ ಸರ್ಕಾರ ಪೊಲೀಸ್ ಪರ ವಕೀಲರು ಏನಿದ್ದಾರೆ ಅವರು ವಾದ ಮಂಡಿಸಿದ್ರು, ಟಫ್ ವಾದವನ್ನು ಮಂಡಿಸಿದ್ರು. ಸೊ ಹೀಗಾಗಿ ಅವ್ರಿಗೆ ಆಲ್ರೆಡಿ ಅವ್ರ ಕಡೆ ಲಾಯರ್ಗಳಿಂದ ಗೊತ್ತಾಗೋಗ್ಬಿಟ್ಟಿತ್ತು ಮತ್ತೆ ಜೈಲಿಗೆ ಹೋಗಬೇಕಾಗುತ್ತೆ ಅಂತ. ಈಗ ಆಲ್ರೆಡಿ ಎಲ್ಲ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದ್ರು. ಒಂದಷ್ಟು ಕೆಲಸಗಳು ಅವ್ರದ್ದೇನಿದೆ, ಪವಿತ್ರ ಗೌಡ ಅವರು ಕೂಡ ಅವರ ಒಂದು ಕೆಲಸ ರೆಡ್ ಕಾರ್ಪೆಟ್ ಸ್ಟುಡಿಯೋ ಕೆಲಸಗಳೇನಿದೆ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟಿದ್ರು ಒಂದು 5 ದಿನಗಳಿಂದ. ಆಗಸ್ಟ್ 8ರಂದು ಅವರು ರೆಡ್ ಕಾರ್ಪೆಟ್ ಸ್ಟುಡಿಯೋನ ಆನ್ಲೈನ್ನಲ್ಲಿ ಲಾಂಚ್ ಮಾಡಬೇಕಾಗಿತ್ತು. ಕೊನೆ ಕ್ಷಣದಲ್ಲಿ ಅವರು ಮುಂದೂಡಲಾಗುತ್ತೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ನ ಆನ್ಲೈನ್ನಲ್ಲಿ ಅನ್ನೋ ಒಂದು ಪೋಸ್ಟನ್ನು ಹಾಕೋ ಮೂಲಕ ಅದನ್ನ ಮಾಡಲಿಲ್ಲ. ಸೊ ಇನ್ನು ದರ್ಶನ್ ಅವರು ಕೂಡ ಏನು ಎಲ್ಲ ಒಂದು ಡೆವಿಲ್ ಸಿನಿಮಾದ ಎಲ್ಲ ಕೆಲಸಗಳನ್ನ ಮುಗಿಸಿದ್ರು, ಶೂಟಿಂಗ್ ಮುಗಿಸಿದ್ರು, ಸಾಂಗ್ ಶೂಟಿಂಗ್ ಮುಗಿಸಿದ್ರು, ಜೊತೆಗೆ ಡಬ್ಬಿಂಗ್ ಕೂಡ ಮುಗಿಸಿದ್ರು. ಇವ್ರು ನೀವು ನೋಡ್ತಾ ಇರ್ಬೋದು ಪವಿತ್ರ ಗೌಡ ಅವರ ಲಾಯರ್ ಏನಿದ್ದಾರೆ ನಾರಾಯಣಸ್ವಾಮಿ ಅವರು ಆಚೆ ಬಂದರು. ಸೊ ಏನು ಒಳಗಡೆ ಪೊಲೀಸರು ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಏನೋ ಒಂದಷ್ಟು ಪ್ರೊಸೀಜರ್ ಏನಿದೆ ಅದನ್ನು ಮುಗಿಸ್ತಿರೋ ಹಿನ್ನೆಲೆಯಲ್ಲಿ ನಾರಾಯಣಸ್ವಾಮಿ ಅವರು ಆಚೆ ಬಂದರು. ಮತ್ತೊಬ್ಬರು ಅವರು ನಾರಾಯಣಸ್ವಾಮಿಗೆ ಸಂಬಂಧಪಟ್ಟಂಥ ಒಬ್ಬ ಲಾಯರ್ ಅಂತ ಅನ್ಸುತ್ತೆ, ಅವರು ಕೂಡ ಸೀನಿಯರ್ ಲಾಯರ್ ಅಂತ ಅನ್ಸುತ್ತೆ, ಅವರು ಕೂಡ ಪವಿತ್ರ ಗೌಡ ಅವರ ಮನೆಗೆ ಬಂದರು. ನೀವು ನೋಡ್ತಿರ್ಬೋದು. ಅಂದರೆ ಏನು ಮುಂದೆ ಏನೆಲ್ಲ ಮಾಡ್ಬೋದು ಜಾಮೀನು ತೆಗೆದುಕೊಳ್ಳೋದಕ್ಕೆ ಅನ್ನೋದ್ರ ನಿಟ್ಟಿನಲ್ಲಿ ಪವಿತ್ರ ಗೌಡ ಅವ್ರಿಗೆ ಒಂದಷ್ಟು ಸಮಯಾವಕಾಶವನ್ನು ಪೊಲೀಸರು ಒಳಗಡೆ ಕೊಟ್ಟಿರ್ಬೋದು. ಸೊ ಹೀಗಾಗಿ ಅವರ ಲಾಯರ್ ಜೊತೆ ಒಂದಷ್ಟು ಏನು ಮಾತುಕತೆಯನ್ನು ನಡೆಸ್ತಿರ್ಬೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ, ಇನ್ನೇನು ಆಚೆ ಕರೆದುಕೊಂಡು ಬರ್ತಾರೆ. ಸೊ ಈಗ ಆಲ್ರೆಡಿ ಪವಿತ್ರ ಗೌಡ ಅವರು ಯಾವಾಗ ಜಾಮೀನು ರದ್ದಾಯಿತು ಅನ್ನೋ ಒಂದು ವಿಷಯ ಗೊತ್ತಾಯಿತು, ಆಗಲೇ ಅವರು ಬಟ್ಟೆ ಏನೆಲ್ಲ ಇದೆ ಅವರು ಜೈಲಿಗೆ ತೆಗೆದುಕೊಂಡು ಹೋಗಬೇಕಾಗಿರೋದು ಅದನ್ನೆಲ್ಲ ಕೂಡ ಪ್ಯಾಕ್ ಮಾಡ್ಕೊಂಡಿರುವಂಥದ್ದು. ಅವರ ತಾಯಿ ಭಾಗ್ಯಮ್ಮ ಅವರು ಕೂಡ ಬಂದರು, ಅವರ ಸಹೋದರ ಕೂಡ ಬಂದರು, ಎಲ್ಲರೂ ಅವ್ರ ಜೊತೆ ನಿಂತಿರುವಂಥದ್ದು. ಅಫ್ಕೋರ್ಸ್ ಜೈಲಿಗೆ ಹೋಗಬೇಕಿದ್ರೆ ಇಷ್ಟು ದಿನ ಆರಾಮಾಗಿದ್ರು, ಮತ್ತೆ ಜೈಲು ಒಳಗಡೆ ಏನು ಅನುಭವಿಸ್ಬೇಕಾಗುತ್ತೋ ಯಾವ ಥರ ಇರುತ್ತೋ ಅನ್ನೋ ಒಂದು ಆಲ್ರೆಡಿ ನೋಡಿದ್ದಾರೆ ಅಲ್ಲಿ ಜೈಲಿನಲ್ಲಿ ಯಾವ ಥರ ಇರುತ್ತೆ ಅಂತ. ಯಾರೂ ಕೂಡ ಜೈಲಿಗೆ ಹೋಗಬೇಕು ಅನ್ನೋದನ್ನು ಬಯಸೋದಿಲ್ಲ. ಸೊ ಈಗ ಆರಾಮಾಗಿದ್ದರು ಇಷ್ಟು ದಿನ ಅವರು ಹೊರಗಡೆ. ಸೊ ಈಗ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಪವಿತ್ರ ಗೌಡ ಅವರು ರಾಜರಾಜೇಶ್ವರಿ ದೇವಿ ಮುಂದೆನೇ ಒಂದಷ್ಟು ಕಣ್ಣೀರು ಹಾಕಿರುವಂಥದ್ದು, ಮತ್ತೆ ಮನೆ ಬಳಿ ಬಂದು ಕೂಡ ಮನೆ ಒಳಗಡೆ ಕಣ್ಣೀರು ಹಾಕಿರುವಂಥದ್ದು. ತದನಂತರ ಅವರ ಕೆಲಸಗಳೇನಿದೆ ಅದನ್ನ ರೆಡ್ ಕಾರ್ಪೆಟ್ ಸ್ಟುಡಿಯೋದ ಯೋಜನೆಗಳನ್ನ ಬೇರೆಯವ್ರಿಗೆ ಒಪ್ಪಿಸೋದಕ್ಕೆ ಜವಾಬ್ದಾರಿಯನ್ನ, ಅಂದ್ರೆ ಅವ್ರು ಇಲ್ಲದೆ ಹೋದ್ರು ಅದು ನಡಿಬೇಕಲ್ಲ. ಸೊ ಹೀಗಾಗಿ ಜವಾಬ್ದಾರಿಗಳನ್ನ ವಹಿಸೋದಕ್ಕೆ ನೋಡಿದ್ದಾರೆ. ಆದ್ರೆ ಪೊಲೀಸರು ಅವರು ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ. ಸದ್ಯಕ್ಕೆ ಪ್ರೊಸೀಜರ್ ಎಲ್ಲ ನಡೀತಿದೆ. ಆದೇಶ ಎಲ್ಲದರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಪವಿತ್ರ. ಆದ್ರೆ ಮೊದಲೇ ಈ ತಾಳ್ಮೆ ಶಾಂತಿ ಇದ್ದು ಬಿಟ್ಟಿದ್ರೆ ಈ ಸ್ಥಿತಿ ಬರ್ತಿರ್ಲಿಲ್ಲ. ರೆಡ್ ಕಾರ್ಪೆಟ್ ಇರಲಿ, ಇನ್ನು ಕಡ್ಡಿ ಚಾಪೆನೇ ಗತಿ ಜೈಲಿನಲ್ಲಿ.